ಈ ವರ್ಷ ನಮಗೆ ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ ಬರ್ತಾ ಇದೆ. ಈ ದಿನ ಯಾರು ಶ್ರದ್ಧಾಭಕ್ತಿಯಿಂದ ಶಿವನಿಗೆ ಪೂಜೆ ಮಾಡಿ ಅಭಿಷೇಕವನ್ನು ಅರ್ಪಿಸ್ತಾರೋ ಅವರಿಗೆ ಸಕಲ ಪಾಪ ಪರಿಹಾರ ಆಗುತ್ತೆ, ಇಷ್ಟಾರ್ಥ ನೆರವೇರುತ್ತೆ ಅಂತ ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ. ಈ ಒಂದು ವಸ್ತುಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದ್ರೆ ಈ ಒಂದು ಫಲಗಳು ಲಭಿಸುತ್ತೆ. ಜಲಾಭಿಷೇಕ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಪಂಚಗವ್ಯ ಅಂದರೆ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಸಗಣಿಯಿಂದ ಅಭಿಷೇಕ ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡಿತೀರಾ. ಪಂಚಾಮೃತ ಅಭಿಷೇಕವನ್ನು ಮಾಡಿದ್ರೆ ಆರೋಗ್ಯ ವೃದ್ಧಿಯಾಗುತ್ತೆ. ತುಪ್ಪದಿಂದ ಅಭಿಷೇಕ ಮಾಡಿದ್ರೆ ಮೋಕ್ಷ ಲಭಿಸುತ್ತೆ. ಹಾಲಿನ ಅಭಿಷೇಕ ಮಾಡೋದ್ರಿಂದ ದೀರ್ಘಾಯುಷ್ಯ ದೊರೆಯುತ್ತೆ. ಮೊಸರಿನಿಂದ ಅಭಿಷೇಕ ಮಾಡೋದ್ರಿಂದ ಸಂತಾನ ಭಾಗ್ಯ, ಮಕ್ಕಳ ಆರೋಗ್ಯ ಹೆಚ್ಚಾಗುತ್ತೆ. ಜೇನಿನಿಂದ ಅಭಿಷೇಕ ಮಾಡಿದ್ರೆ ಜ್ಞಾನ ವೃದ್ಧಿಯಾಗುತ್ತೆ. ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡೋದ್ರಿಂದ ಸಾಲದಿಂದ ಮುಕ್ತಿಯನ್ನು ಪಡಿತೀರಾ. ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದ್ರೆ ಶತ್ರು ನಾಶ ಆಗುತ್ತೆ, ಉತ್ತಮ ಆರೋಗ್ಯ ಲಭಿಸುತ್ತೆ. ನಿಂಬೆ ರಸದ ಅಭಿಷೇಕ ಸಾವಿನ ಭಯ ಹೋಗಲಾಡಿಸಿ ಕಾಯಿಲೆಯಿಂದ ಮುಕ್ತಿಗೊಳಿಸುತ್ತೆ. ಎಳನೀರಿನ ಅಭಿಷೇಕ ಸುಖ, ಶಾಂತಿ, ನೆಮ್ಮದಿಗಾಗಿ. ಅನ್ನದ ಅಭಿಷೇಕ ಸಂಪತ್ತು ವೃದ್ಧಿಗಾಗಿ. ಚಂದನದಿಂದ ಅಭಿಷೇಕ ಲಕ್ಷ್ಮೀ ಕೃಪೆಗೆ ಪಾತ್ರರಾಗೋದಕ್ಕೆ. ಸಕ್ಕರೆಯ ಅಭಿಷೇಕ ಶತ್ರುನಾಶ ಮಾಡುತ್ತೆ.